ಹ್ಞೂ ಹಾಂ ಆಗ್ತಾ ಉಂಟು. ಚಹಾ ಮಾಡ್ತಿದ್ರಾ? ಮಾಡಿ ಐತೆ, ನಾವು ಕುಡ್ದೈತೆ, ಈಗ ಹೊರಟದ್ದೆ. ರೋಡೆಲ್ಲ ಹೆಂಗಿತ್ತಂದ್ರೆ ಒಂದು ವೀಡಿಯೋ ಮಾಡೋದು. ಇಲ್ಲೇ ಚಹಾ ಅಂಗಡಿ ಬಂದಿತ್ತಲ್ಲ, ಚಹಾ ಹೆಂಗಿತ್ತಲ್ಲ ಕಾಮದು. ಒಂದೊಂದು ಚಹಾ ಮಾಡಿ ಕೊಟ್ಟಿರಿ, ಕುಡ್ಕೊ ಹಾಕ್ದೀಗ. ಇದು ರಾಮಣ್ಣ ಅಂತೇಳಿ, ಇವರು ಒಳ್ಳೆ ಟೀ ಮಾಡಿ ಕೊಡ್ತಾರೆ. ಹೊಸಂಗಡಿಯಿಂದ ಇಲ್ಲ ಬಂದು ಇಲ್ಲಿ ಟೀ ಕುಡ್ಕೊಂಡು ಹೋಗ್ತಾರೆ. ನಾವು ಅಷ್ಟೇ ದಿನಾಲೂ ಇಲ್ಲಿ ಬಂದು ಟೀ ಎಲ್ಲ ಕುಡ್ಕೊಂಡು ಹೋಗ್ತಿರ್ತೀವಿ. ನೀವು ಕೂಡ ಬನ್ನಿ, ಟ್ರೈ ಮಾಡಿ. ಅಲ್ಲಿ ವಾಡಿಯವರೆಲ್ಲ ನಿಲ್ಲಿಸ್ತಾರೆ, ಹಾಗೆ ಟೂರಿಸ್ಟ್ನವರೆಲ್ಲ ಬಂದು ರೆಡಿ ಮಾಡಿ ಕೊಡೋದು. ಇಂಥ ಗಂಟೆಗಳು ಅಷ್ಟೇ ಫಾಸ್ಟಾಗಿ ಬರ್ತಾರೆ. ರೋಡೊಳಗೆ ಕೇಳೋದಿಲ್ಲ, ಬರ್ತಾರೆ. ಎಲ್ಲ ಕಂಪ್ನಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ, ಎಷ್ಟು ಟೈಮ್ ಬರುತ್ತೆ ಅಂತ. ಮೊದಲು ಪ್ಯಾಚ್ ಹಾಕಿದ್ದು ಪೂರ ಕಿತ್ತೋಗಿತ್ತು. ಪ್ಯಾಚ್ ಮಾತ್ರ ಹಾಕಿದ್ದು ಗೊತ್ತಾಗೋದು, ಯಾಕಂದರೆ ಸುಮಾರು ಇರುತ್ತೆ, ಹಾಗಾಗಿ ರೋಡ್ ಹಾಳಾಗೋದು. ಇವೆಲ್ಲ ಸುಮಾರು ದೊಡ್ಡ ಹೊಂಡ ಬಿದ್ದಿತ್ತು. ಇವಾಗ ಸ್ವಲ್ಪ ಕಚ್ಚೆ ರೋಡ್ ಎಲ್ಲ ತಂದು ಹಾಕಿ ಗಾಡಿ ಹೋಗೋ ಥರ ಇದೆ. ಇನ್ನು ನೋಡುವ, ಪ್ಯಾಚೆಲ್ಲ ಹಾಕಿ ಹೇಗೆ ಮಾಡಿ ಎಲ್ಲಾದರೂ ಹೋಗ್ಬೋದು. ಸ್ವಲ್ಪ ಹೊಸಂಗಡಿ ಹತ್ರ ಒಂದು 3-4 ಕಿಲೋಮೀಟ್ರು ಏನು ರೋಡೇ ಒಳ್ಳೆ ಇಲ್ಲ, ಫುಲ್ಲು ದೊಡ್ಡ ದೊಡ್ಡ ಹೊಂಡ ಬಿದ್ದಿತ್ತು. ಗಾಡಿಯಲ್ಲೇ ಹೋಗಬೇಕಾದ್ರೆ ಸುಮಾರು ಜನ ಬಿದ್ದಿದ್ದಾರೆ. ಇಲ್ಲಿ AMG ಗ್ಯಾರೇಜ್ ಆಗಿದೆ, ಟಿಪ್ಪರು ಜೀಪ್ ಅದೆಲ್ಲ ರೆಡಿ ಮಾಡಿ ಕೊಡ್ತಾರೆ. ಒಳ್ಳೆ ಗ್ಯಾರೇಜ್, ದೊಡ್ಡ ಗಾಡಿ ಬಿಡ್ತಾರೆ. ಗಾಡಿ ಮೊದಲು ಜೆನ್ಸಲ್ ರೋಡಲ್ಲಿ ಮಾಡಿದ್ರು, ಇವಾಗ ಮನೆ ಹತ್ರ ತುಂಬ ಗಾಡಿ ಇದೆ. ಮಾಡಿ ಜಾಸ್ತಿ ಟೈಮ್ ಆಗಿದೆ. ಬೈಕ್ನವ್ರು ಬರಬೇಕಾದ್ರೆ ತುಂಬ ಕಷ್ಟ ಉಂಟು. ಧೂಳು ತಿನ್ನಬೇಕು, ಸ್ವಲ್ಪ ಧೂಳು ತಿನ್ನಲ್ಲ. ಇವಾಗ ಒಂದು ಸ್ವಲ್ಪ ಕಮ್ಮಿ ಇದೆ, ಕೆಲಸ ಎಲ್ಲ ನೋಡಬೇಕು. ಎದುರಿಗೆ ಏನು ಬರಲ್ಲ, ಅಷ್ಟು ಧೂಳು ಎತ್ಕೊಂಡು ಹೋಗ್ತಾರೆ. ಕಾರ್ ಕೂಡ ಅಷ್ಟೇ, ಬಸ್ ಕೂಡ ಅಷ್ಟೇ, ಫುಲ್ ಧೂಳು ಎತ್ತಿಬಿಟ್ಟೆ. ಮತ್ತು ಇಂಥ ರೋಡಲ್ಲಿ ಇಂಥ ಜನಗಳು, ಮೊದಲೇ ರೋಡ್ ಇಲ್ಲ, ಇಂಥದ್ರಲ್ಲಿ ರೋಡ್ ಇದೆ. ಮೊದಲಿನ ಕಾಲದಲ್ಲಿ ಅದೇ ಜೀಪ್.
ಹೋಗಲ್ಲ ಒಂದು ಸೈಡ್.